ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಮುಂಬರುವ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಂದರೆ GPSTR ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ 2022ರಲ್ಲಿ ನಡೆದಂಥ GPSTR ನೇಮಕಾತಿ ಪರೀಕ್ಷೆಯ ಪತ್ರಿಕೆ 2 ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆ 2ರಲ್ಲಿ ಕೇಳಲಾದಂಥ ಒಟ್ಟು 82 ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡಿದ್ದೇವೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಆ್ಯಂಡ್ ಪಾರ್ಟ್ 5 ಈ ಥರ ಒಟ್ಟು 5 ವಿಡಿಯೋಗಳನ್ನು ಈಗಾಗಲೇ ಮಾಡಿದ್ದೇವೆ. ಪಾರ್ಟ್ 1 ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು, ಬಹು ಆಯ್ಕೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೇವೆ. ಪಾರ್ಟ್ 2 ವಿಡಿಯೋದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆಯ ಪ್ರಶ್ನೆಗಳು. ಪಾರ್ಟ್ 3 ವಿಡಿಯೋದಲ್ಲಿ ಅಗೇನ್ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ 2 ಅಂಕಗಳ ವಿವರಣಾತ್ಮಕ ಪ್ರಶ್ನೆಗಳು. ಪಾರ್ಟ್ 4 ವಿಡಿಯೋದಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂಥ 3 ಅಂಕಗಳ ವಿವರಣಾತ್ಮಕ ಪ್ರಶ್ನೆಗಳು. ಪಾರ್ಟ್ 5 ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ 3 ಅಂಕಗಳ ವಿವರಣಾತ್ಮಕ ಪ್ರಶ್ನೆಗಳು. ಸೊ ಫೈನಲಿ ಈಗ ಉಳಿದಿರುವಂಥದ್ದು 4 ಅಂಕಗಳ ವಿವರಣಾತ್ಮಕ ಪ್ರಶ್ನೆಗಳು ಮಾತ್ರ. ಸೊ ನಿಮಗೆ GPSTR ನೇಮಕಾತಿಯಲ್ಲಿ 4 ಅಂಕಗಳ ಒಟ್ಟು 3 ಪ್ರಶ್ನೆಗಳು ಬರ್ತವೆ. ಒಟ್ಟಾಗಿ 12 ಅಂಕಗಳು, 4 ಮಾರ್ಕ್ಸ್ ಕ್ವಶನ್ಸ್ ಇರುವಂಥದ್ದು ನಿಮಗೆ 3 ಮಾತ್ರ. ನೋಡಿ, 83ನೆಯ ಪ್ರಶ್ನೆ, ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಉಂಟಾಗುವ ವಕ್ರೀಭವನವನ್ನು ಚಿತ್ರಸಹಿತ ವಿವರಿಸಿ ಅಂತೇಳಿ. ಸೊ ಒಂದು ಗಾಜಿನ ಚಪ್ಪಡಿಯ ಮೂಲಕ ಬೆಳಕು ಹಾದು ಹೋದಾಗ ಉಂಟಾಗುವಂಥ ವಕ್ರೀಭವನವನ್ನು ಚಿತ್ರಸಹಿತ ವಿವರಿಸಬೇಕು. ಸೊ ನೀವು ಇಲ್ಲಿ ಚಿತ್ರವನ್ನು ನೋಡ್ತಾ ಇರ್ಬೋದು. ಈ ರೀತಿ ಒಂದು ನೀವು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನನ್ನು ಮಾಡಬೇಕು. ಸೊ ಮಾಡಿ ಇಲ್ಲಿ ಏನೆಲ್ಲ ಆಗ್ತದೆ ಅಂತೇಳಿ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಇಷ್ಟು ಮಾಡಿದ್ರೆ ನಿಮಗೆ 4 ಅಂಕಗಳು ಸಿಗ್ತವೆ. ಸೊ ರಿಫ್ರಾಕ್ಷನ್ ಥ್ರೂ ಅ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್. ಸೊ ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ನೋಡಿ. ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ಕಿರಣ ಹಾದು ಹೋದಾಗ ಅದು 2 ಬಾರಿ ವಕ್ರೀಭವನಕ್ಕೆ ಒಳಗಾಗ್ತದೆ. ಒಂದು ಗಾಜಿನ ಚಪ್ಪಡಿಯ ಮೂಲಕ ಬೆಳಕು ಹಾದು ಹೋದಾಗ ಅದು 2 ಬಾರಿ ವಕ್ರೀಭವನಕ್ಕೆ ಒಳಗಾಗ್ತವೆ. ಸೊ ಮೊದಲ ವಕ್ರೀಭವನ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಸೊ ನೋಡಿ, ಬೆಳಕು ವಿರಳ ಮಾಧ್ಯಮದಿಂದ ಅಂದರೆ ಈ ಗಾಳಿಯ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಅಂದರೆ ಡೆನ್ಸರ್ ಮೀಡಿಯಂ, ಲೈಟರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ, ಅಂದರೆ ಇಲ್ಲಿ ಡೆನ್ಸರ್ ಮೀಡಿಯಂ ಗಾಜಿನ ಚಪ್ಪಡಿ, ಅದಕ್ಕೆ ಪ್ರವೇಶಿಸಿದಾಗ ಬೆಳಕಿನ ಕಿರಣವು ಲಂಬದತ್ತ ಬಾಗುತ್ತದೆ. ನೀವು ಇಲ್ಲಿ ನೋಡ್ಬೋದು, ಇದು ಇನ್ಸಿಡೆಂಟ್ ರೇ ಅಂದರೆ ಪತನ ಕಿರಣ. ಸೊ ಇದು ಗಾಜಿನ ಚಪ್ಪಡಿ, ಇಲ್ಲಿ ಬ್ಲೂ ಕಲರಲ್ಲಿ ಕಾಣುವಂಥದ್ದು ಗಾಜಿನ ಚಪ್ಪಡಿ, ಇದರ ಮುಖಾಂತರ ಹಾದು ಹೋದಾಗ ಸೊ ಇಲ್ಲಿ ಈ ಪಾಯಿಂಟಲ್ಲಿ ಈ ಥರ ಗಾಜಿನ ಚಪ್ಪಡಿಗೆ ಆ ಬೆಳಕು ಸ್ಪರ್ಶಿಸಿದಾಗ ಅದು ವಕ್ರೀಭವನಕ್ಕೆ ಒಳಗಾಗ್ತದೆ. ಪತನ ಆದಂತಹ ಬಿಂದುವನ್ನು ನಾವು ಇನ್ಸಿಡೆಂಟ್ ಪಾಯಿಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡೋದಾದ್ರೆ, ಸೊ ಇಲ್ಲಿ ನೀವು ಗಮನಿಸಬಹುದು, ಈ ಪಾಯಿಂಟ್ಗೆ ಒಂದು ಲಂಬವನ್ನು ಎಳೆಯಲಾಗಿರುವಂಥದ್ದು. ಸೊ ಈ ವಕ್ರೀಭವನ ಹೇಗಿರ್ತದೆ ಅಂತ ಹೇಳಿದ್ರೆ, ಸೊ ಬೆಳಕು ವಿರಳ ಮಾಧ್ಯಮದಿಂದ ಅಂದರೆ ಲೈಟರ್ ಮೀಡಿಯಂ, ಸೊ ಈ ಕೇಸಲ್ಲಿ ಗಾಳಿ ಅಥವಾ ವಾತಾವರಣ, ಸೊ ಇದರಿಂದ ಸಾಂದ್ರ ಮಾಧ್ಯಮ, ಇಲ್ಲಿ ಗಾಜು ಸಾಂದ್ರ ಮಾಧ್ಯಮ ಡೆನ್ಸರ್ ಮೀಡಿಯಂ. ಸೊ ಈ ರೀತಿ ಬೆಳಕು ಪ್ರವೇಶಿಸಿದಾಗ ಬೆಳಕಿನ ಕಿರಣವು ಲಂಬದತ್ತ ಬಾಗುತ್ತದೆ. ಸೊ ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಸೊ ಇಲ್ಲಿ ಈ ಲಂಬದ ಕಡೆಗೆ ಬಾಗುತ್ತದೆ. ನೀವು ಇಲ್ಲಿ ಗಮನಿಸಬಹುದು ನೋಡಿ, ಈ ಲಂಬದ ಕಡೆಗೆ ಈ ಬೆಳಕಿನ ಕಿರಣ ಬಾಗುವಂಥದ್ದು. ಸೊ ಇದನ್ನು ಪತನ ಕಿರಣ ಮತ್ತು ವಕ್ರೀಭವನ ಕಿರಣ ಅಂತೇಳಿ ಕರಿತೇವೆ. ಸೊ ಈ ಕಿರಣವನ್ನು ನಾವು ಪತನ ಕಿರಣ ಅಂದರೆ ಇನ್ಸಿಡೆಂಟ್ ರೇ ಅಂತೇಳಿ ಕರಿತೇವೆ. ಸೊ ಹಾಗೆಯೇ ಇಲ್ಲಿ ಏನು ವಕ್ರೀಭವನಕ್ಕೆ ಒಳಗಾಗಿದೆ ಆ ಬೆಳಕಿನ ಕಿರಣವನ್ನು ನಾವು ವಕ್ರೀಭವನ ಕಿರಣ ಅಥವಾ ರಿಫ್ರಾಕ್ಟೆಡ್ ರೇ ಅಂತೇಳಿ ಕರಿತೇವೆ. ಸೊ ನೀವು ಇಲ್ಲಿ ಗಮನಿಸಬಹುದು. ಸೊ ಇದು 1 ಬಾರಿಯ ವಕ್ರೀಭವನ ಅಥವಾ ರಿಫ್ರಾಕ್ಷನ್. ಸೊ 2ನೇ ಬಾರಿ ಯಾವ ರೀತಿ ರಿಫ್ರಾಕ್ಷನ್ ಅಥವಾ ವಕ್ರೀಭವನಕ್ಕೆ ಬೆಳಕು ಒಳಗಾಗ್ತದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಬೆಳಕು ಸಾಂದ್ರ ಮಾಧ್ಯಮದಿಂದ ಅಂದರೆ ಗಾಜಿನ ಒಳಗೆ ಪ್ರವೇಶಿಸಿದೆ. ಸೊ ಅಲ್ಲಿಂದ ಬೆಳಕು ವಿರಳ ಮಾಧ್ಯಮದ ಕಡೆಗೆ ಅಂದರೆ ಪುನಃ ವಾತಾವರಣಕ್ಕೆ ಪ್ರವೇಶಿಸುವಂಥ ಸಂದರ್ಭದಲ್ಲಿ ಕಿರಣವು ಲಂಬದಿಂದ ದೂರಕ್ಕೆ ಬಾಗುತ್ತದೆ. ನೀವು ಇಲ್ಲಿ ಗಮನಿಸಬಹುದು, ಈ ಕಿರಣ ಏನಿದೆ, ಸೊ ಇಲ್ಲಿ ಇನ್ನೊಂದು ಬಾರಿ ವಕ್ರೀಭವನಕ್ಕೆ ಒಳಗಾಗಿರುವಂಥ ಬೆಳಕಿನ ಕಿರಣ ಲಂಬದಿಂದ ದೂರಕ್ಕೆ ಬಾಗುತ್ತದೆ. ಸೊ ಇದನ್ನು ನಿರ್ಗಮನ ಕಿರಣ ಅಂತೇಳಿ ಕರಿತೇವೆ. ಸೊ ಇಲ್ಲಿ ನೋಡಿ, ಎಮರ್ಜೆಂಟ್ ರೇ ಅಂತೇಳಿ ಇದನ್ನು ಕರಿತೇವೆ, ಎಮರ್ಜೆಂಟ್ ರೇ. ಸೊ ಈ ರೀತಿ ಒಂದು ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ಕಿರಣ ಹಾದು ಹೋದಾಗ 2 ಬಾರಿ ವಕ್ರೀಭವನಕ್ಕೆ ಒಳಗಾಗ್ತದೆ. ಸೊ ನೆಕ್ಸ್ಟ್ ಮುಂದುವರೆದು ನೀವು ಬರೀಬೇಕು, ಪತನ ಕಿರಣ ಮತ್ತು ನಿರ್ಗಮನ ಕಿರಣಗಳು ಪರಸ್ಪರ ಸಮಾನಾಂತರವಾಗಿರ್ತವೆ. ನೀವು ಇಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ಪತನ ಕಿರಣ ಅಂದರೆ ಇಲ್ಲಿ ಇನ್ಸಿಡೆಂಟ್ ರೇ, ಈ ರೇ. ಸೊ ಇದನ್ನು ನಾವು ವಿಸ್ತರಿಸಬೇಕು. ನೋಡಿ, ಎಕ್ಸ್ಟೆಂಡ್ ಮಾಡಿದ್ದೇವೆ ಅಷ್ಟೇ, ಇದೇ ರೇ ಇರುವಂಥದ್ದು. ಈ ರೇ ಅಂದರೆ ಈ ಕಿರಣ ಮತ್ತು ಇಲ್ಲಿ ಏನು ನಿರ್ಗಮಿತ ಕಿರಣ 2ನೇ ಬಾರಿ ವಕ್ರೀಭವನಕ್ಕೆ ಒಳಗಾಗಿ ಗಾಜಿನಿಂದ ವಾತಾವರಣದ ಕಡೆಗೆ ವಿರಳ ಮಾಧ್ಯಮದ ಕಡೆಗೆ ವಕ್ರೀಭವನ ಹೊಂದಿದಂತಹ ಬೆಳಕಿನ ಕಿರಣ, ನಿರ್ಗಮಿತ ಕಿರಣ ಪರಸ್ಪರ ಸಮಾನಾಂತರ ಆಗಿರ್ತದೆ. ನೋಡಿ, ನೀವು ಇಲ್ಲಿ ಗಮನಿಸಬಹುದು. ನೋಡಿ, ಇವು ಪರಸ್ಪರ ಸಮಾನಾಂತರವಾಗಿರ್ತವೆ. ಈ ಎಮರ್ಜೆಂಟ್ ರೇ ಏನಿದೆ, ನಿರ್ಗಮಿತ ಕಿರಣ ಮತ್ತು ಈ ಪತನ ಕಿರಣ. ನೋಡಿ, ಇಲ್ಲಿ ನಿರ್ಗಮನ ಕಿರಣ ಅಥವಾ ಎಮರ್ಜೆಂಟ್ ರೇ ಇದು ಪಕ್ಕಕ್ಕೆ ಸರಿಯುತ್ತದೆ. ಸೊ ಇದನ್ನು ನಾವು ಲ್ಯಾಟ್ರಲ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಪಾರ್ಶ್ವ ಪಲ್ಲಟ ಅಂತೇಳಿ ಕರಿತೇವೆ. ಸೊ ಇಷ್ಟು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇಷ್ಟು ಈ ಗಾಜಿನ ಚಪ್ಪಡಿಯ ಮೂಲಕ ವಕ್ರೀಭವನ ಉಂಟಾಗುವಂಥ ವಿಧಾನವನ್ನು ನೀವು ಚಿತ್ರಸಹಿತ ವಿವರಿಸಬೇಕು. ಸೊ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕು.
ಮುಂದಿನ ಪ್ರಶ್ನೆಯನ್ನು ನೋಡಿ, ಎ ಬಿ ಮತ್ತು ಸಿ ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 10, 11 ಮತ್ತು 17 ಆಗಿವೆ. ಇವುಗಳಲ್ಲಿ ಜಡಾನಿಲ, ಲೋಹ, ಅಲೋಹ ಮತ್ತು ಗರಿಷ್ಠ ಪರಮಾಣು ಗಾತ್ರವುಳ್ಳಂಥ ಧಾತುವನ್ನು ಹೆಸರಿಸಬೇಕು. ನೋಡಿ, 3 ಧಾತುಗಳಿದ್ದಾವೆ, ಎ ಬಿ ಮತ್ತು ಸಿ. ಎನ ಪರಮಾಣು ಸಂಖ್ಯೆಯನ್ನು ಕೊಡಿದರೆ 10, ಬಿನ ಪರಮಾಣು ಸಂಖ್ಯೆ 11, ಸಿನ ಪರಮಾಣು ಸಂಖ್ಯೆ 17. ಇವುಗಳಲ್ಲಿ ಫಸ್ಟ್ ಒನ್ ಜಡಾನಿಲ ಅಥವಾ ಇನರ್ಟ್ ಗ್ಯಾಸ್ ಯಾವುದು ಅಂತೇಳಿ ಗುರುತಿಸಬೇಕು. ಸೊ ಇನರ್ಟ್ ಗ್ಯಾಸ್ 10, 11, 17 ಪರಮಾಣು ಸಂಖ್ಯೆಗಳನ್ನು ಹೊಂದಿರುವಂಥ ಧಾತುಗಳನ್ನು ಗಮನಿಸಿದಾಗ ಪರಮಾಣು ಸಂಖ್ಯೆ 10, ಅಟಾಮಿಕ್ ನಂಬರ್ 10 ಅಂದರೆ ನಿಯಾನ್, ಅದು ನಿಯಾನ್ ಎಲಿಮೆಂಟ್ ನಿಯಾನ್. ಸೊ ಇವುಗಳಲ್ಲಿ ಜಡಾನಿಲ ಎ ಅಂದರೆ ನಿಯಾನ್. ಸೊ ನೋಡಿ, ಲೋಹ ಇವುಗಳಲ್ಲಿ 10, 11 ಮತ್ತು 17. ಸೊ ಪರಮಾಣು ಸಂಖ್ಯೆ 10 ಹೊಂದಿರುವಂಥ ಧಾತು ನಿಯಾನ್. ಸೊ ಇದು ಜಡಾನಿಲ, ಅನಿಲ. ಸೊ ಹಾಗೆಯೇ ಸಿ ನೋಡಿ, 17 ಅಂತೇಳಿ ಕೊಟ್ಟಿದ್ದಾರೆ. 17 ಇದು ಕ್ಲೋರಿನ್ನ ಪರಮಾಣು ಸಂಖ್ಯೆ. ಕ್ಲೋರಿನ್ ಒಂದು ಅಲೋಹ, ಲೋಹ ಅಲ್ಲ. ಸೊ ಹಾಗೆಯೇ ಪರಮಾಣು ಸಂಖ್ಯೆ 11 ಬಿ ಎಲಿಮೆಂಟ್. ಸೊ ಇದು ಸೋಡಿಯಂ. ಪರಮಾಣು ಸಂಖ್ಯೆ 11 ಹೊಂದಿರುವಂಥದ್ದು ಸೋಡಿಯಂ. ಹಾಗಾಗಿ ಇಲ್ಲಿ ಲೋಹ ಮೆಟಲ್ ಯಾವುದು ಅಂತ ಹೇಳಿದ್ರೆ ಪರಮಾಣು ಸಂಖ್ಯೆ 11 ಅಂದರೆ ಬಿ ಸೋಡಿಯಂ ಅಂತೇಳಿ ಬರೀರಿ, ಬಿ ಸೋಡಿಯಂ. ಹಾಗೆಯೇ ಅಲೋಹ ಈಗಾಗಲೇ ನೋಡಿದ್ದೇವೆ, ಕ್ಲೋರಿನ್, ಸಿ ಕ್ಲೋರಿನ್. ಹಾಗೆಯೇ ಫೋರ್ತ್ ಒನ್ ಗರಿಷ್ಠ ಪರಮಾಣು ಗಾತ್ರ ಹೊಂದಿರುವಂಥ ಧಾತು, ಹೈಯೆಸ್ಟ್ ಆಟಮಿಕ್ ಸೈಜ್ ಇರುವಂಥ ಧಾತು. ಈ 3 ಧಾತುಗಳಲ್ಲಿ ಎ ಮತ್ತು ಬಿ ಮತ್ತು ಸಿ, ಈ 3 ಧಾತುಗಳು ಯಾವುವು ಅಂತ ಹೇಳಿದ್ರೆ ಒಂದು ನಿಯಾನ್, ಸೋಡಿಯಂ ಆ್ಯಂಡ್ ಕ್ಲೋರಿನ್. ಈ 3 ಧಾತುಗಳು, ಇವುಗಳಲ್ಲಿ ಗರಿಷ್ಠ ಪರಮಾಣು ಗಾತ್ರ ಅಥವಾ ಆಟಮಿಕ್ ಸೈಜ್ ಹೊಂದಿರುವಂಥ ಧಾತು ಯಾವುದು, ಎಲಿಮೆಂಟ್ ಯಾವುದು ಅಂತ ಹೇಳಿದ್ರೆ. ಸೊ ನೋಡಿ, ನಮ್ಮ ಆವರ್ತಕ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಹೋದ ಹಾಗೆ ಗಾತ್ರ ಕಡಿಮೆ ಆಗ್ತದೆ, ಪರಮಾಣು ಗಾತ್ರ ಕಡಿಮೆ ಆಗ್ತದೆ. ಸೊ ಇಲ್ಲಿ ಬಿ ಮತ್ತು ಸಿ ಅಂದರೆ ಇಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ ಒಂದೇ ಪೀರಿಯಡ್ನಲ್ಲಿದೆ, ಒಂದೇ ಆವರ್ತದಲ್ಲಿ ಇರುವಂಥದ್ದು. ಸೊ ಬಿ ಪಿರಿಯಾಡಿಕ್ ಟೇಬಲ್ನ ಲೆಫ್ಟ್ ಸೈಡಲ್ಲಿ ಬರ್ತದೆ. ಸೊ ಹಾಗಾಗಿ ಇದರ ಗಾತ್ರ ದೊಡ್ಡದು. ಎಡದಿಂದ ಬಲಕ್ಕೆ ಹೋದಾಗೆ ಪರಮಾಣುವಿನ ಗಾತ್ರ ಕಡಿಮೆ ಆಗ್ತಾ ಹೋಗುವಂಥದ್ದು. ಆ್ಯಸ್ ವಿ ಮೂವ್ ಲೆಫ್ಟ್ ಟು ರೈಟ್ ದ ಆಟಮಿಕ್ ಸೈಜ್ ಡಿಕ್ರೀಸಸ್. ಸೊ ಇಲ್ಲಿ ಬಿ ಮತ್ತು ಸಿ ಒಂದೇ ಪೀರಿಯಡಲ್ಲಿ ಇರುವಂಥದ್ದು. ಸೊ ಬಿ ಎಡಭಾಗದಲ್ಲಿ ಇರುವಂಥದ್ದು, ಬಿ ಆದ ನಂತರ ಸಿ ಬರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಸೋಡಿಯಂ, ಬಿ ಅಂತ ಹೇಳಿದ್ರೆ ಇಲ್ಲಿ ಸೋಡಿಯಂ ಗರಿಷ್ಠ ಪರಮಾಣು ಗಾತ್ರ ಹೊಂದಿರುವಂಥದ್ದು ಬಿ ಅಂದರೆ ಸೋಡಿಯಂ. ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಗರಿಷ್ಠ ಪರಮಾಣು ಗಾತ್ರ ಹೊಂದಿರುವಂಥ ಧಾತು ಬಿ ಸೋಡಿಯಂ. ಸೊ ಈ ರೀತಿಯ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಆವರ್ತ ಕೋಷ್ಟಕದಲ್ಲಿ 1ರಿಂದ 50ರವರೆಗಿನ ಎಲಿಮೆಂಟ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವೆಲ್ಲ ಧಾತುಗಳು ಯಾವ ಪೀರಿಯಡಲ್ಲಿ ಬರ್ತವೆ, ಯಾವ ಗ್ರೂಪಲ್ಲಿ ಬರ್ತದೆ ಅಂತೇಳಿ ಕರೆಕ್ಟಾಗಿ ಗೊತ್ತಿರಬೇಕು. ನೋಡಿ, ಮುಂದಿನ ಪ್ರಶ್ನೆಯನ್ನು ನೋಡಿ, 85ನೆಯ ಪ್ರಶ್ನೆ. ಇದು ಕೊನೆಯ ಪ್ರಶ್ನೆ. ಮನುಷ್ಯನ ಹೃದಯದ ಛೇದನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತೇಳಿ ಹೇಳಿದ್ದಾರೆ. ಸೊ ಮಾನವನ ಹೃದಯ, ಹಾರ್ಟ್, ಇದರ ಒಂದು ಡಯಾಗ್ರಾಮನ್ನು ಮಾಡಬೇಕು. ಸೊ ಅವರು ಕೊಟ್ಟಿರ್ತಕ್ಕಂಥ ಕೇಳಿರುವಂಥ ಭಾಗಗಳನ್ನು ಗುರುತಿಸಬೇಕು. ಒಂದು ಮಹಾಪಧಮಣಿ ಕೇಳಿದರೆ, ಸೊ ಮಹಾಪಧಮಣಿ ಇದು ಅಯೋರ್ಟ, ಮಹಾಪಧಮಣಿ. ಇನ್ನೊಂದು ಬಲ ಹೃತ್ಕುಕ್ಷಿ, ಸೊ ಇದು ಬಲ ಹೃತ್ಕುಕ್ಷಿ. ಸೊ ಇದನ್ನು ನೀವು ಗುರುತಿಸಬೇಕು. ಈ ಎರಡನ್ನು ಗುರುತಿಸಲಿಕ್ಕೆ ಕೇಳಿದರೆ, ಎಷ್ಟು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿರ್ತಾರೆ ಅಷ್ಟು ಭಾಗಗಳನ್ನು ನೀವು ಗುರುತಿಸಬೇಕು. ಸೊ ಈ ರೀತಿ ನೀವು ಹೃದಯದ ಚಿತ್ರವನ್ನು ಮಾಡಬೇಕು. ನೋಡಿ, ಈ ರೀತಿಯ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳು ನಿಮಗೆ 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದಿಂದ ಬರುವಂಥ ಸಾಧ್ಯತೆ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಡಯಾಗ್ರಾಮ್ಸ್ಗಳು, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳು 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದಲ್ಲಿದೆ. ಹಾಗಾಗಿ ಇವೆಲ್ಲ ಡಯಾಗ್ರಾಮ್ಗಳನ್ನು ಕೂಡ ನೋಡಿ, ಅಲ್ಲಿರುವಂಥ ಎಲ್ಲ ಡಯಾಗ್ರಾಮನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ ರೀತಿ ಚಿತ್ರವನ್ನು ಮಾಡಿ ಚಿತ್ರವನ್ನು ನೀಟಾಗಿ ಮಾಡಿ ಪಾಠಗಳನ್ನು ಗುರುತಿಸಲಿಕ್ಕೆ ನಿಮಗೆ ಗೊತ್ತಿರಬೇಕು. ಇಷ್ಟು ಮಾಡಬೇಕು. ಸೊ ಇದಲ್ಲದೆ ನಿಮಗೆ ಜೀವಶಾಸ್ತ್ರದಲ್ಲಿ ಬೇರೆ ಚಿತ್ರಗಳನ್ನು ಕೂಡ ಕೇಳುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿರುವಂಥ ಚಿತ್ರಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಒಂದು ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹ ಮತ್ತು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ಇದರ ಡಯಾಗ್ರಾಮ್ ಬರ್ಬೋದು, ಈ ಡಯಾಗ್ರಾಮನ್ನು ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಮಾನವನ ಜೀರ್ಣಾಂಗ ವ್ಯೂಹ, ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಹ್ಯೂಮನ್. ಸೊ ಈ ರೀತಿ ಈ ಚಿತ್ರವನ್ನು ಕೂಡ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಮಾನವನ ಶ್ವಾಸಕಾಂಗ ವ್ಯೂಹ, ಸೊ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಸೊ ಈ ರೀತಿ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಹಾಗೆಯೇ ಮನುಷ್ಯರ ವಿಸರ್ಜನಾಂಗ ವ್ಯೂಹ, ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಸೊ ಈ ಡಯಾಗ್ರಾಮನ್ನು ಕೂಡ ನೋಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಪರಾವರ್ತಿತ ಚಾಪದ ಬಗ್ಗೆ ನಿಮಗೆ ಡಯಾಗ್ರಾಮ್ ಬರ್ಬೋದು, ಯಾವ ರೀತಿ ಪರಾವರ್ತಿತ ಚಾಪ ಪ್ರಕ್ರಿಯೆ ನಡೀತದೆ ಅಂತೇಳಿ. ಸೊ ಇದು ಕೂಡ
ಇಂಪಾರ್ಟೆಂಟ್, ಇದನ್ನು ಕೂಡ ನೋಡ್ಕೊಳ್ಳಿ. ಇದು ಕೂಡ 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದಲ್ಲಿರುವಂಥ ಡಯಾಗ್ರಾಮೇ. ಹಾಗೆಯೇ ಇಲ್ಲಿ ನೆಫ್ರಾನ್ನ ರಚನೆ ಡಯಾಗ್ರಾಮನ್ನು ಕೂಡ ಕೇಳ್ಬೋದು. ಹಾಗೆಯೇ ಇನ್ನೊಂದು ಇಲ್ಲಿರುವಂಥದ್ದು ನರಕೋಶದ ಚಿತ್ರ, ನರಕೋಶ. ಸೊ ಇದರ ಡಯಾಗ್ರಾಮನ್ನು ಕೂಡ ಕೇಳ್ಬೋದು, ಅದನ್ನು ಕೂಡ ನೋಡ್ಕೊಳ್ಳಿ, ನರಕೋಶ. ಸೊ ನೆಕ್ಸ್ಟ್ ಬರುವಂಥದ್ದು ಇಂಪಾರ್ಟೆಂಟ್ ಇರುವಂಥದ್ದು, ವೆರಿ ಇಂಪಾರ್ಟೆಂಟ್, ಮಾನವನ ಮೆದುಳು, ಹ್ಯೂಮನ್ ಬ್ರೈನ್. ಸೊ ಈ ಚಿತ್ರವನ್ನು ಕೂಡ ಕೇಳ್ಬೋದು. ಇಲ್ಲಿ ಅವರು ಕೇಳಿರ್ತಕ್ಕಂಥ ಎಲ್ಲ ಪಾಠಗಳನ್ನು ಕೂಡ ನೀವು ಗುರುತಿಸಬೇಕು. ಸಾಧ್ಯವಾದರೆ ಎಲ್ಲ ಪಾಠಗಳನ್ನು ಕೂಡ ಗುರುತಿಸಿ ಅವರು ಕೇಳಿದಂಥ ಪಾಠಗಳನ್ನ ಹೈಲೈಟ್ ಮಾಡಿ ಬರೀರಿ, ಒಂದು ಅಂಡರ್ಲೈನ್ ಮಾಡಿ ಬರೀರಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕೇಳಬಹುದಾದಂಥ ಚಿತ್ರ ಯಾವುದು ಅಂತ ಹೇಳಿದ್ರೆ, ಹೂ ಬಿಡುವ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಸೊ ಹೂವಿನ ನೀಲಛೇದ ಭಾಗದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತೇಳಿ ಕೇಳ್ಬೋದು. ಸೊ ಈ ರೀತಿ ಹೂವಿನ ಸಂತಾನೋತ್ಪತ್ತಿ ವ್ಯೂಹದ ಚಿತ್ರ. ಹಾಗೆಯೇ ಪರಾಗದ ಮೇಲೆ ಪರಾಗದ ಮೊಳೆಯುವಿಕೆ. ಸೊ ಈ ಚಿತ್ರವನ್ನು ಕೂಡ ಕೊಟ್ಟಿದ್ದೇನೆ ನೋಡಿ. ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಡಯಾಗ್ರಾಮ್ಸ್ಗಳು. ಸೊ ಇದಲ್ಲದೆ ಬೇರೆ ಡಯಾಗ್ರಾಮ್ಸ್ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಇವಿಷ್ಟು 2022ರಲ್ಲಿ ನಡೆದಂತಹ GPSTR ನೇಮಕಾತಿ ಪರೀಕ್ಷೆಯಲ್ಲಿ ಪತ್ರಿಕೆ 2 ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕೇಳಿರುವಂಥ ಪ್ರಶ್ನೆಗಳು. ಸೊ ನಾನು ಎಲ್ಲ ಪ್ರಶ್ನೆಗಳನ್ನು ಕೂಡ ಆದಷ್ಟು ಸರಳವಾಗಿ ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ನಾನು ಸಾಲ್ವ್ ಮಾಡಿದಂಥ ಪ್ರಶ್ನೆಗಳಲ್ಲಿ ನಿಮಗೆ ಏನೇ ಡೌಟ್ಸ್ಗಳಿದ್ದರೂ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಬಹುದು. ಸೊ ಇಲ್ಲಿಗೆ 2022ರ GPST, ಸೊ ಇಲ್ಲಿಗೆ 2022ರ ಪತ್ರಿಕೆ 2ಅನ್ನು ನಾನು ಡೀಟೇಲ್ ಆಗಿ ಸಾಲ್ವ್ ಮಾಡಿದಂಗೆ ಆಯಿತು. ಎಲ್ಲ ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡಿದ್ದೇನೆ. ಸೊ ಕ್ವಶನ್ ನಂಬರ್ 1ಇಂದ ಹಿಡಿದು ಕ್ವಶನ್ ನಂಬರ್ 85 ತನಕ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾನು ಪಾರ್ಟ್ ವೈಸ್ ಸಾಲ್ವ್ ಮಾಡಿದ್ದೇನೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಥ್ಯಾಂಕ್ ಯು, ನಮಸ್ತೆ.